ತಾಲೂಕಿಗೆ ಮತ್ತು ಜಿಲ್ಲೆಗೆ ಬೇಕಾಗಿರೋಂಥ ಕೆಲವು ಅತ್ಯವಶ್ಯಕ ವಿಷಯಗಳನ್ನ ನಾನು ಕೇವಲ ಒಂದು 5 ನಿಮಿಷದೊಳಗೆ ನಿಮಗೆ ಹೇಳ್ಬಿಡ್ತೀನಿ. ಮಾನ್ಯ ಅಧ್ಯಕ್ಷರೇ, ನಮಗೆ ಬಹುಮುಖ್ಯವಾಗಿ ಬೇಕಾಗಿರೋದು ಜಿಲ್ಲಾಸ್ಪತ್ರೆ. ಇಲ್ಲಿ ಇದು ಆಲ್ಮೋಸ್ಟ್ ಪೂರ್ಣಗೊಂಡ್ರೆ ಕೂಡ ಆರ್ಥಿಕ ಇಲಾಖೆಯಲ್ಲಿ ಇದು ಒಂದು HR ಹ್ಯೂಮನ್ ರಿಸೋರ್ಸಸ್ ಮಾನವ ಸಂಪನ್ಮೂಲ ಕುಂಠಿತಗೊಂಡು ಇದಕ್ಕೋಸ್ಕರ ಇವತ್ತು ಅದು ಆಗದಲ್ಲೇ ಆಗಿದೆ. ನಮಗೆ ಈಗಲೂ ಬಳ್ಳಾರಿ ಮತ್ತು ಕೊಪ್ಪಳ ಮೆಡಿಕಲ್ ಕಾಲೇಜ್ನ ಅವಲಂಬಿಸಬೇಕಾಗಿದೆ. ಜಿಲ್ಲಾಸ್ಪತ್ರೆ ಇಲ್ದಿದ್ದು ಭಾಳ ಕಷ್ಟ ಆಗಿದೆ. ಅದೇ ರೀತಿ ತಾಯಿ ಮಕ್ಕಳ ಆಸ್ಪತ್ರೆ ಕೂಡ ಅಲ್ಲಿ ಹೊಸಪೇಟೆಯಲ್ಲಿದೆ. ಅದನ್ನು ಕೂಡ ಪೌಷ್ಟಿಕಾಂಶದ ಕೊರತೆ ಮತ್ತು ಅನಿಮಿಕ್ ಪೇಷಂಟ್ ಜಾಸ್ತಿ ಇರೋದ್ರಿಂದ ಅದನ್ನು ನಾವು 100 ಬೆಡ್ಗೆ ಉನ್ನತೀಕರಿಸಬೇಕಾಗಿದೆ. ಜಿಲ್ಲಾಸ್ಪತ್ರೆಗೆ ಸುಮಾರು 6 ತಿಂಗಳನ್ನು ಮಾನ್ಯ ಆರೋಗ್ಯ ಸಚಿವರು ಕೂಡ ಬಂದಿದ್ದಾರೆ. ಇದು ಮಾನ್ಯ ಮುಖ್ಯಮಂತ್ರಿಗಳಿಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ಕೂಡ ಬಂದಿದೆ. ಈ ಜಿಲ್ಲಾ ಆಸ್ಪತ್ರೆನ ಆದಷ್ಟು ಬೇಗ ಸಂಪೂರ್ಣಗೊಳಿಸಿ ಅದನ್ನು ಸಾರ್ವಜನಿಕರ ಉಪಯೋಗಕ್ಕೆ ಮಾಡಿಕೊಡ್ಬೇಕಂತ ಹೇಳ್ತಾ, ಯಾಕೆಂದರೆ ಅಧ್ಯಕ್ಷರೇ, ಇವತ್ತು ಎಷ್ಟು ಅಮಾಯಕರಿದ್ದಾರೆ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಂದರೆ, ಇವತ್ತು ಪ್ರತಿಯೊಂದು ನಮ್ಮ ತಾಲೂಕು ಹೆಡ್ ಕ್ವಾರ್ಟರಿಂದ ಮಣಿಪಾಲ್ಗೆ ಮತ್ತು ಮಂಗಳೂರಿಗೆ ಬಸ್ಗಳಿದ್ದಾವೆ, ರಾತ್ರಿ ಬಸ್ಗಳಿದ್ದಾವೆ. ಅವರು ಹೋರಾಟ ಮಾಡಿದ್ದಾರೆ ಜನಗಳು, ನಮ್ಗೆ ಮಣಿಪಾಲ್ ಬಸ್ ಬಿಡ್ರಿ, ಮಂಗಳೂರು NFIಗೆ ಹೋಗ್ತೀವಿ, ನಾವು ಕಸ್ತೂರ್ಬಾ ಹಾಸ್ಪಿಟ್ಲ್ಗೆ ಹೋಗ್ತೀವಿ ಅಂತೇಳಿ. ಯಾರು ಇಲ್ಲಿ ಜಿಲ್ಲಾಸ್ಪತ್ರೆ ಕೇಳ್ತಾ ಇಲ್ಲ. ಆದರೆ ತುಂಬಾ ಅವಶ್ಯಕವಾಗಿರೋದು ಅಲ್ಲಿ ಜಿಲ್ಲಾಸ್ಪತ್ರೆ ಇವತ್ತು ಕಂಪ್ಲೀಟ್ ಆಗಬೇಕಾಗಿದೆ. ಅದಕ್ಕೆ ಅನುದಾನದ ಕೊರತೆ ಇಲ್ಲ ಅಧ್ಯಕ್ಷರೇ. ಅಲ್ಲಿ KKRDB ಇಂದನೂ ಮತ್ತು KMRC ಇಂದನೂ ಅನುದಾನ ಇದೆ. ಅಲ್ಲಿ HR ಸಮಸ್ಯೆಯಿಂದ ಸ್ವಲ್ಪ ಕುಂಠಿತ ಆಗಿದೆ. ಅದಕ್ಕೆ ಆದಷ್ಟು ಬೇಗ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಇನ್ನು ಆಸ್ಪತ್ರೆ ವಿಷಯದಲ್ಲಿ ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ KMRC ಇಂದ 7 PHCಗಳು ಮತ್ತು 1 PHC ಇಂದ CHCಗೆ ಅಪ್ಗ್ರೇಡೇಷನ್ ಆಗಿತ್ತು ಅಧ್ಯಕ್ಷರೇ. IPHS ಮಾನದಂಡಗಳಿಂದ ಇವತ್ತು ಅದನ್ನು ಕ್ಯಾನ್ಸಲ್ ಆಯಿತು. ಆದರೆ ಮತ್ತೆ ನಾವು ಮರುಪರಿಷ್ಕರಣೆ ಮಾಡಿ IPHS ಸ್ಟ್ಯಾಂಡರ್ಡ್ಸ್ ಪ್ರಕಾರನೇ 3 PHC ಬೇಕು ಮತ್ತು 1 PHC ಇಂದ CHC ಅಪ್ಗ್ರೇಡೇಷನ್ ಆಗಬೇಕು ಅಂತೇಳಿ ಕೇಳಿದಾಗ ಅದು ಮತ್ತೆ ನೋಡಿ, ಇದು ಅಧ್ಯಕ್ಷರೇ ನಿಜವಾಗ್ಲೂ ಹೇಳ್ತೀನಿ, ಇದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದ್ರಲ್ಲಿ ಮತ್ತು ಆರೋಗ್ಯ ಸಚಿವರ ಗಮನಕ್ಕಿದೆ ಮತ್ತು KKRDB ಅಧ್ಯಕ್ಷರ ಗಮನಕ್ಕಿದೆ. ಇದು ಆರ್ಥಿಕ ಇಲಾಖೆಯಿಂದ ಮತ್ತೆ ಇಷ್ಟೆಲ್ಲ IPHS ಸ್ಟ್ಯಾಂಡರ್ಡ್ಸ್ ಇದ್ಮೇಲೆ ಕೂಡ ಮತ್ತೆ ಮ್ಯಾಪಿಂಗ್ ಮಾಡ್ತೀವಿ, ಸ್ಟ್ಯಾಟಿಸ್ಟಿಕ್ ತಗೊಳ್ತೀವಿ ಅಂತ ಹೇಳಿಬಿಟ್ಟು ಮತ್ತೆ ಅಕ್ಟೋಬರ್ 3ನೇ ತಾರೀಕು ಮತ್ತೆ ಒಂದು ಹೊಸ ಆದೇಶ ಮಾಡಿದ್ದಾರೆ. ಅದ್ರ ಪ್ರಕಾರ ಯಾರಿಗೂ ಇನ್ನು ಕರ್ನಾಟಕದಲ್ಲಿ PHC CHಗಳು ಬರ್ದಿರೋಂಥ ಆದೇಶ ಥರ ಇದೆ. ನಿಜವಾಗ್ಲೂ ಹೇಳ್ತೀವಿ, ಇದನ್ನು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀನಿ. ನಾನು ಕೇಳೋದಿಷ್ಟೇ ಅಧ್ಯಕ್ಷರೇ, ಇಲ್ಲಿ ನಾವು ಅವತ್ತು ಕೂಡ ಹೇಳಿದ್ದೀನಿ, ಇದು ಒಂದು ರಿವರ್ಸ್ ಪಾಪ್ಯುಲೇಷನ್ ಅನಾಲಿಸಿಸ್ ಅಂತ ಏನು ಮಾಡ್ಕೊಂಡಿದ್ದಾರೆ, ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಅಂತೇಳಿ. ಇದು ಸದನಕ್ಕೆ ಮತ್ತೆ ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಆರ್ಥಿಕ ಇಲಾಖೆಯಿಂದ. ಇದಕ್ಕೆ ತಾವು ಒಂದು ಸದನ ಸಮಿತಿ ರಚನೆ ಮಾಡಬೇಕು. ಸದನ ಸಮಿತಿ ರಚನೆ ಮಾಡಿ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ಕೊಡಬೇಕು. ಅಧ್ಯಕ್ಷರೇ, ನಾನೊಂದು ಪ್ರೈವೇಟ್ ಪ್ರಾಕ್ಟೀಷನರ್, ಖಾಸಗಿ ನಮ್ಮ ಹೋಬಳಿ ಮಟ್ಟದಲ್ಲಿ ಆಸ್ಪತ್ರೆ ಮಾಡಬಹುದು. ಯಾಕೆ ಹಾಸ್ಪಿಟಲ್ಗಳು ಕೇಳ್ತಾ ಇದೀವಿ ಗ್ರಾಮೀಣ ಮಟ್ಟದಲ್ಲಿ ಜನರಿಗೆ? ಯಾಕೆ ಮಾಡ್ತಾ ಇದ್ದಾರೆ? ಎಷ್ಟು ಸರಿ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ, ಉಪಮುಖ್ಯಮಂತ್ರಿಗಳು ಬರೆದಿದ್ದಾರೆ, ಆರೋಗ್ಯ ಸಚಿವರು ಬರೆದಿದ್ದಾರೆ, ಅಪರ ಮುಖ್ಯ ಕಾರ್ಯದರ್ಶಿಗಳು ಬರೆದಿದ್ದಾರೆ, ಮುಖ್ಯ ಕಾರ್ಯದರ್ಶಿಗಳು ಬರೆದಿದ್ದಾರೆ, ಡೆವಲಪ್ಮೆಂಟ್ ಕಮಿಷನರ್ ರೆಕಮೆಂಡ್ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದ್ಮೇಲೆ ಒಂದ್ ನಿಮಿಷಪ್ಪ, ಇಷ್ಟೆಲ್ಲರ ಆದ್ಮೇಲೆ ಕೂಡ ಮತ್ತೆ ಏನೋ ಇಲ್ಲದ್ದು ಸಲ್ಲದ್ದು ಮಾನದಂಡಗಳು ಹೇಳ್ಬಿಟ್ಟು ನಮ್ಗೆ ಕ್ಯಾನ್ಸಲ್ ಮಾಡೋದು ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಇದನ್ನ ತಾವು ಈಗ ಕೊನೆಗೆ ನಮ್ಗೆ ನೀವೊಬ್ಬರೇ ಉಳಿದಿರೋದು, ತಾವು ಸದನ ಸಮಿತಿ ರಚನೆ ಮಾಡಿ ನಮ್ಗೆ ಬೇಕಾದಂತ ನ್ಯಾಯನ ಕೊಡ್ಬೇಕಂತ ಹೇಳ್ಬಿಟ್ಟು ಹೇಳ್ಕೊಳ್ತಾ ಇದ್ದೀನಿ ಅಧ್ಯಕ್ಷರೇ.